ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಕುರಿತು. ಇವತ್ತ ನಮ್ಮ ಎಲ್ಲ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಂಧುಗಳೇ, ನಾನು ನಿಮ್ಮ ಕೆಲವು ದಿನಗಳ ಹಿಂದೆ ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅಂದ್ರೆ ಮಾರ್ಚ್ 3ನೇ ತಾರೀಕಿಗೆ ಒಂದು ವಿಡಿಯೋ ಮಾಡಿ ಹಾಕಿದೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಗೆ. ಸೊ ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ ಮಾರ್ಚ್ 3ರಂದು ಎಲ್ಲರಿಗೂ ಕೂಡ ಜಮಾ ಆಗಿದೆ. ಸೊ ಅದಕ್ಕೆ ಹಿಂದಿನ ದಿನದಲ್ಲಿ ಒಂದ್ 2-3 ದಿನಗಳ ಮುಂಚೆಯಿಂದ ಜಮಾ ಆಗ್ತಾ ಬಂತು. ನಮ್ಮ ಭಾಗದ ಅಂದ್ರೆ ಬಿಜಾಪುರ ಮತ್ತು ಬಾಗಲಕೋಟೆ, ಗುಲ್ಬರ್ಗ, ಬೀದರ್ ಈ ಭಾಗಕ್ಕೆ ಏನಾಗಿತ್ತಪ್ಪ ಅಂದ್ರೆ ಮಾರ್ಚ್ 3ರಂದು 16ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಗಿತ್ತು. ಸೊ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನರಿಗೆ ಒಂದು ಕುತೂಹಲ ಇತ್ತು. ಇನ್ನು 17ನೇ ಕಂತು, 18ನೇ ಕಂತು ಮತ್ತು 19ನೇ ಕಂತು ಹಣ ಯಾವಾಗ ಜಮಾ ಆಗುತ್ತಾ ಅಂತ ಹೇಳಿ ಬಹಳಷ್ಟು ಮಂದಿ ಒಂದು ಕುತೂಹಲ ಇತ್ತು. ಹಾಗಾಗಿ ಇವತ್ತೇ ಒಂದು ಮುಖ್ಯವಾದಂತಹ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಮಹಿಳೆಯರಿಗೆ ಈಗ 16ನೇ ಕಂತಿನ ಹಣ ಇವತ್ತು ಸೋಮವಾರ 10ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಒಂದಿಷ್ಟು ಜಿಲ್ಲೆಗಳಲ್ಲಿ ತಡ ಆಗಿ ಜಮಾ ಆಗಿರ್ಬೋದು, ಇನ್ನೊಂದಿಷ್ಟು ಜಿಲ್ಲೆಗಳಲ್ಲಿ ಇವತ್ತು ಜಮಾ ಆಗಿದೆ ಅಂತಾನೆ ಹೇಳ್ಬೋದು 17ನೇ ಕಂತಿನ ಹಣ. ಇನ್ನು 18 ಮತ್ತು 19ನೇ ಕಂತಿನ ಹಣಗಳು ಕೂಡ ಆದಷ್ಟು ಬೇಗ ಶೀಘ್ರದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಬಹಳಷ್ಟು ಮಂದಿಗೆ ಒಂದು ಏನಾಯ್ತಪ್ಪ ಅಂತಂದ್ರೆ ಲಾಸ್ಟ್ ಕೊನೆಯ ಡಿಸೆಂಬರ್ನಲ್ಲಿ ಜಮಾ ಆಗಿದಂತ ಹಣ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿಂದಲೇ ಬಂದಿದ್ದಿಲ್ಲ ಅಂತ ಹೇಳ್ಬೋದು. ಮತ್ತು ಮಾರ್ಚ್ ನಲ್ಲಿ ಯಾವಾಗ ಬರ್ತದೆ ಸಾಕಷ್ಟು ಜನ ಕಾಯ್ತಾ ಇದ್ರು. ಬಹಳಷ್ಟು ಜನರಿಗೆ ಒಂದು ಗೊಂದಲ ಏನಿತ್ತಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಹಣ ಬಂದೈತೇನೋ ಅನ್ನುವಂತ ಒಂದು ಗೊಂದಲದಲ್ಲಿ ಇದ್ರು. ಬಂದೈತನೋ, ಯಾಕೆ ಬರ್ತಾ ಇಲ್ಲ, ಏನ್ ಸರ್ಕಾರ ಬಂದ್ ಮಾಡ್ತಾ ಅನ್ನುವಂತ ಒಂದು ಅವರಿಗೆ ಅನುಮಾನ ಕಾಡ್ತಾ ಇತ್ತು. ಹಾಗಾಗಿ ಬಹಳಷ್ಟು ಜನ ಅದನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲಿ ಬಂದಾಯ್ತೋ ಏನೋ, ಚಲೋ ನಮಗೊಂದಿಷ್ಟು ಎಫ್ಐಲಿ ಹೆಲ್ಪ್ ಆಗ್ತಿತ್ತು, ಯಾವುದೇ ರೀತಿಯ ಒಂದು ಕಷ್ಟ ಕಾಲದಲ್ಲಿ ಸಹಾಯ ಆಗ್ತಿತ್ತು ಅಂತ ಒಂದು ಮನೋಭಾವದಿಂದ ಸಾಕಷ್ಟು ಜನ ಏನ್ ಮಾಡ್ತಾ ಇದ್ರು, ದಿನನಿತ್ಯ ಬ್ಯಾಂಕಿಗೆ ಅಲ್ದಾಡ್ತಾ ಇದ್ರು, ಬ್ಯಾಂಕಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು, ಚೆಕ್ ಮಾಡ್ತಾ ಇದ್ರು. ಬಹಳಷ್ಟು ದಿನಗಳ ನಂತರ ಏನಾಗ್ತಾ ಇದೆಪ್ಪ ಅಂತಂದ್ರೆ ಇದೇ ಮಾರ್ಚ್ ತಿಂಗಳು ಅಂದ್ರೆ ಮಾರ್ಚ್ 3ನೇ ತಾರೀಕು ಮತ್ತು ಇವತ್ತು 10ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ 2 ಸಲ ಜಮಾ ಆಗಿದೆ ಗೃಹಲಕ್ಷ್ಮಿ ಹಣ. ಸೊ ನನಗನ್ಸುತ್ತೆ ಇನ್ನೊಂದು 2 ಕಂತಿನ ಹಣ ಇದೇ ತಿಂಗಳಲ್ಲಿ ಜಮಾ ಆಗ್ಬೋದು ಅನ್ಸುತ್ತೆ. 18 ಮತ್ತು 19ನ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಜಮಾ ಆಗುವಂತ ಸಾಧ್ಯತೆ ಇದೆ. ಯಾಕಪ್ಪ ಅಂತಂದ್ರೆ 2025ರ ಒಂದು ಏನಪ್ಪಾ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಅಂದ್ರೆ ಮಾರ್ಚ್ ತಿಂಗಳ 31 ಏನಿದೆ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಇದೆಯಲ್ಲ. ಸೊ ಇದು ಮುಗಿತಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋದು ಏಪ್ರಿಲ್ ಇಂದ ಹೊಸ ವರ್ಷ 2025 ಫೈನಾನ್ಷಿಯಲ್ ಇಯರ್ ಏನಿದೆ ಹಣಕಾಸು ವರ್ಷದ ಮೊದಲನೇ ಇದಾಗುತ್ತೆ. ಅಂದ್ರೆ 2025 ಹಣಕಾಸು ವರ್ಷ ಆರಂಭ ಆಗುತ್ತಾ ಇದೆ. ಇದು ಮಾರ್ಚ್ 25 ಅಂದ್ರೆ ಈ 24-25 ಹಣಕಾಸಿನ ವರ್ಷದ ಆಯವ್ಯಯದ ಒಂದು ಹಂತ ಮುಗಿತಾ ಇದೆ. ನೆಕ್ಸ್ಟ್ ಇನ್ನೇನ್ ಬರ್ತೈತಪ್ಪ ಅಂದ್ರೆ 25 ಮತ್ತು 26 ನೆಕ್ಸ್ಟ್ ಏಪ್ರಿಲ್ 1ನೇ ತಾರೀಕಿಂದ ಆರಂಭ ಆಗ್ತೈತೆ. ಹಾಗಾಗಿ ಏನು ಪ್ರತಿಯೊಂದನ್ನು ಕೂಡ ಒಂದು ಬಜೆಟ್ ನಲ್ಲಿ ಒಂದು ಅನುದಾನ ಅಂತ ಒಂದು ಮೀಸಲಿಟ್ಟಿರ್ತಾರೆ. ಆ ಅನುದಾನ ಆಯಾ ವರ್ಷದಲ್ಲಿ ಆಯಾ ಇಲಾಖೆಗೆ ಸಂಬಂಧಪಟ್ಟಂಗೆ ಆಯಾ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಖರ್ಚು ಮಾಡ್ಬೇಕಂತೇಳಿ ಸರ್ಕಾರ ಒಂದು ಗುರಿಯನ್ನು ಹಾಕೊಂಡಿರ್ತೈತಿ. ಹಾಗಾಗಿ ಆ ಗುರಿಗೆ ತಕ್ಕಂತ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಆ ಹಣವನ್ನ ಮೀಸಲಿಟ್ಟಿರ್ತಾರೆ. ಸೊ ಹಾಗಾಗಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಹಣ ಇಷ್ಟು ದಿನ ಮೀಸಲಿತ್ತು. ಕಾರಣಾಂತರಗಳಿಂದ ಅದು ಹಣ ಬಂದಿರಲಿಲ್ಲ, ಪೆಂಡಿಂಗ್ ಇತ್ತು. ಯಾಕಪ್ಪ ಅಂತಂದ್ರೆ ನಾವು ಡಿಸೆಂಬರ್ ಅಲ್ಲಿ ನೋಡಿದಾಗ ಡಿಸೆಂಬರ್ ಅಲ್ಲಿ ಹಾಕಿದ್ರು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳ ಹಣ ಪೆಂಡಿಂಗ್ ಇದೆ ಅಂತ ಅನ್ನತಕ್ಕಂಥ ಮಾತುಗಳು ಸಾಕಷ್ಟು ಜನರಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಯಾವಾಗ ಬರ್ತೈತಿ 4 ತಿಂಗಳಿಂದ ಹಣ ಯಾವಾಗ ಬರ್ತೈತಿ ಅನ್ನುವಂತ ಒಂದು ಕುತೂಹಲ ಬಹಳಷ್ಟು ಜನರಲ್ಲಿ ಇತ್ತು. ಹಾಗಾಗಿ ಆ ಕುತೂಹಲಕ್ಕೆ ಒಂದು ತೆರೆ ಬಿದ್ದಿದೆ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ತಕ್ಕ ಮಟ್ಟಿಗೆ ಏನಾಗಿದೆಪ್ಪ ಅಂತಂದ್ರೆ ಒಂದು ತಡೆ ಬಿದ್ದಿದೆ ಅಂತ ಹೇಳ್ಬೋದು. ಸೊ ನೀವೆಲ್ಲ ನೋಡಿರ್ಬೋದು, ಮಾರ್ಚ್ 3ನೇ ತಾರೀಕು ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ. ಎಲ್ಲ ಮಹಿಳೆಯರು ಖುಷಿಯಿಂದ ಹೋಗಿ ಬ್ಯಾಂಕ್ಗಳಿಗೆ ಹೋಗಿ ವಿಡ್ರಾ ಮಾಡ್ಕೋತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಇವತ್ತು 17ನೇ ಕಂತಿನ ಹಣ ಜಮಾ ಆಗಿದೆ. ಇವತ್ತು ಕೂಡ ಸಾಕಷ್ಟು ಜನ ಬಂದು ತೆಗೆದುಕೊಂಡು ಹೋಗಿದ್ದಾರೆ. ಕೆಲವೊಂದು ಜನರಿಗೆ ಇನ್ನೂ ರೀಚ್ ಆಗಿಲ್ಲ ಅಂದ್ರೆ ಅವರ ಅಕೌಂಟ್ಗೆ ಜಮಾ ಆಗಿಲ್ಲ. ಕೆಲವು ಮಂದಿಗೆ SMS ಬಂದಿದೆ, ಇನ್ನು ಕೆಲವು ಮಂದಿಗೆ SMS ಬಂದಿಲ್ಲ. ಸೊ ಇನ್ನೊಂದು ಏನಾದ್ರು ಮುಖ್ಯವಾಗಿ ನಮ್ಮ ಮಹಿಳೆಯರಿಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು SMS ಬಂದಿಲ್ಲ ಅಂತ ಹೇಳಿ ಏನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. SMS ಏನಾಗಿರ್ತದಪ್ಪ ಅಂದ್ರೆ ಒಮ್ಮೆ ಸರ್ವರ್ ಇಶ್ಯೂದಾಗಿ ಯಾವುದೇ ನಿಮ್ಗೆ ಅಮೌಂಟ್ ಡೆಬಿಟ್ ಅಂದ್ರೆ ನಿಮ್ಮ ಅಕೌಂಟ್ಗೆ ಏನೋ ಅಮೌಂಟ್ ಕ್ರೆಡಿಟ್ ಆಗಿರ್ತೈತಿಲ್ಲ, ಆ ಕ್ರೆಡಿಟ್ ಆದಂತ ಮೆಸೇಜ್ ನಿಮಗೆ ಬಂದಿರೋದಿಲ್ಲ. ಅದಕ್ಕೆ ಕಾರಣ ಸರ್ವರ್ ಇಶ್ಯೂ ಇರ್ತೈತಿ. ಹಾಗಾಗಿ ನಮ್ಗೆ SMS ಬಂದಿಲ್ಲ, ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೇನು ಚಿಂತೆ ಮಾಡೋದು ಬೇಡ. SMS ಬರ್ದಿದ್ರು ಕೂಡ ನಿಮ್ಮ ಏನು ರೆಗ್ಯುಲರ್ ಆಗಿ ಏನು ಅಕೌಂಟಿಗೆ ಬರ್ತಾ ಇರ್ತೈತಿಲ್ಲ ಹಣ ಪ್ರತಿ ತಿಂಗಳು, ಅದೇ ಆ ಖಾತೆಗೆ ನಿಮ್ಮ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಕೂಡ ಜಮಾ ಆಗಿರ್ತೈತಿ. ಮಾರ್ಚ್ 3ನೇ ತಾರೀಕಿಗೂ ಕೂಡ 2,000 ರೂಪಾಯಿ ಜಮಾ ಆಗಿದೆ. ಇವತ್ತು ಮಾರ್ಚ್ 10ನೇ ತಾರೀಕಿಗೂ ಕೂಡ 2,000 ರೂಪಾಯಿ ಜಮಾ ಆಗಿದೆ. ಹಾಗೆ ಈ ತಿಂಗಳಲ್ಲಿ ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ಬರ್ತಕ್ಕಂಥ ರೇಷನ್ ಅಕ್ಕಿ ಕೂಡ ಒಂದಿಷ್ಟು ಮಂದಿಗೆ ಜಮಾ ಆಗಿದೆ. ಅದು ಕೂಡ ನಾನು ನೋಡಿದ್ದೇನೆ, ವಿತ್ ಪ್ರೂಫ್ ಸಹಿತ ನೋಡಿದ್ದೀನಿ ನಾನು. ಯಾಕಂತಂದ್ರೆ ಈಗ ಏನಾಗಿದೆ ಅಂದ್ರೆ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳಿಂದ ಅಂದ್ರೆ ಏಪ್ರಿಲ್ ಅಂದ್ರೆ ಇಲ್ಲ
ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಏನಿದೆಯಲ್ಲ ಅದು ಈ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಕೂಡಿಕೆಯಿಂದ ಆ ತಿಂಗಳ ಒಂದು 5 kg ಅಕ್ಕಿ, ಈ ತಿಂಗಳ 10 kg ಅಕ್ಕಿ ಕೂಡ 15 kg ಅಕ್ಕಿಯನ್ನು ಕೊಡ್ತಾರೆ. ಸೊ ಹಿಂದಿನ ಏನೋ ಬಾಕಿ ಇತ್ತಲ್ಲ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ, ಆ ತಿಂಗಳ ಎಲ್ಲವನ್ನು ಕೂಡ ಈ ಮಾರ್ಚ್ ತಿಂಗಳಲ್ಲಿ ಹಾಕಿದ್ದಾರೆ. ಸೊ ಫೆಬ್ರವರಿಯಲ್ಲಿ ಬಂದಿದೆ, ಮಾರ್ಚ್ ತಿಂಗಳಲ್ಲಿ ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ಬರ್ತಕ್ಕಂಥ ಅಕ್ಕಿ ಹಣವನ್ನು ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬೋದು. ಈಗ ಗೃಹಲಕ್ಷ್ಮಿ ಹಣ ಕೂಡ 2 ಕಂತುಗಳಲ್ಲಿ ಅಂದ್ರೆ 16 ಮತ್ತು 17, ಮಾರ್ಚ್ 3ನೇ ತಾರೀಕು 16ನೇ ಕಂತಿನ ಹಣ ಜಮಾ ಆಗಿದೆ, ಮಾರ್ಚ್ 10ನೇ ತಾರೀಕು 17ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು 18, 19 ಇದೇ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ಮುಗಿಯುವುದರೊಳಗಾಗಿ ಅವೆರಡು ಕಂತಿನ ಹಣವು ಕೂಡ ಎಲ್ಲ ನಮ್ಮ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಮನೆ ಯಜಮಾನತಿ BPL ಕಾರ್ಡ್ ಹೋಲ್ಡರ್ ಯಾರು ಇರ್ತಾರಲ್ಲ, ಮನೆ ಯಜಮಾನತಿ ಅವರ ಅಕೌಂಟ್ಗೆ ಜಮಾ ಆಗುವಂತ ಒಂದು ಸಾಧ್ಯತೆ ಇದೆ. ಇನ್ನು ಯಾರು ಕೂಡ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಚಿಂತೆ ಮಾಡೋದು ಬೇಡ, SMS ಬಂದಿಲ್ಲ ಅಂತ ಹೇಳಿ ಏನು ಚಿಂತೆ ಮಾಡೋದು ಬೇಡ. ದಯವಿಟ್ಟು ನೀವು ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಪರಿಶೀಲಿಸಿ ಹಣ ಖಂಡಿತವಾಗಿ ಹಣ ಜಮಾ ಆಗಿರ್ತೈತಿ. ಆ ಹಣವನ್ನು ನೀವು ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಮುಖ್ಯವಾದಂತ ವಿಷಯ. ಯಾಕಂತಂದ್ರೆ ಬಹಳಷ್ಟು ಜನರಿಗೆ ಯಾವಾಗ ಬರ್ತೈತೆ ಅನ್ನೋ ಒಂದು ಯೋಚನೆ ಇರ್ತಾ ಇದೆ. ಯಾಕಂತಂದ್ರೆ ಗೃಹಲಕ್ಷ್ಮಿ ಹಣದಿಂದ ಬಹಳಷ್ಟು ಮಂದಿ ಅವಲಂಬನೆ ಆಗಿದ್ದಾರೆ. ಅದು ಯಾವುದೇ ಒಂದು ಕಾರಣಕ್ಕೂ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ, ಅಂದ್ರೆ ಬಡವರು ಇರ್ತಾರಲ್ಲ, ಬಹಳಷ್ಟು ಬಡವರಿಗೆ ಆ ಒಂದು 2,000 ರೂಪಾಯಿನೇ ದೊಡ್ಡ ಅಮೌಂಟ್ ಆಗಿರ್ತೈತಿ. ಏನೇನೋ ಕಮಿಟ್ಮೆಂಟ್ಗಳು ಇರ್ತಾವೆ. ಯಾಕಂತಂದ್ರೆ ಬಹಳಷ್ಟು ಜನ ನೋಡ್ತಾ ಇದ್ದೀವಿ, ಇವತ್ತು ನಮ್ದು ಒಂದು ಬಿಸಿ ಇತ್ತು, ನಮ್ಮದೊಂದು ಸಂಘದ ಸಾಲದ ಕಂತಿತ್ತು, ಅಥವಾ ಇನ್ನೊಬ್ಬರಿಗೆ ಕೊಡ್ಬೇಕಾಗಿತ್ತು, 10 ಹಲವು ಕಾರಣಗಳನ್ನು ಹೇಳ್ತಾ ಇರ್ತಾರೆ. ಅಂತಹ 10 ಹಲವು ಕಾರಣಗಳಿಗೆ ಈ ಒಂದು 2,000 ರೂಪಾಯಿ ಬಹಳಷ್ಟು ಅನುಕೂಲವಾಗಿದೆ ಅಂತ ಹೇಳ್ಬೋದು. ದಯವಿಟ್ಟು 2,000 ರೂಪಾಯಿ ಹಣವನ್ನ ಉಪಯೋಗ ಮಾಡಿ, ಅದು ಯಾವುದೇ ರೀತಿಯ ದುರುಪಯೋಗದಂತೆ ನೋಡಿಕೊಂಡು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತೆ 18 ಮತ್ತು 19ನೇ ಹಣ, 19ನೇ ಕಂತಿನ ಹಣ ಅಂದ್ರೆ 18 ಮತ್ತು 19ನೇ ಕಂತಿನ ಹಣ ಯಾವಾಗ ಬರ್ತದೆ ಅನ್ನೋದು ಶೀಘ್ರದಲ್ಲಿ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಮುಂದಿನ ವಾರ ಅಂದ್ರೆ ಈ ತಿಂಗಳ ಮುಗಿದರೊಳಗಾಗಿ ಅವೆರಡು ಕಂತುಗಳ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಇರೋದ್ರಿಂದ, ಹಣಕಾಸು ವರ್ಷದ ಮುಕ್ತಾಯ ಆಗೋದ್ರಿಂದ